ಹಾಯ್ ಫ್ರೆಂಡ್ಸ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ 2ನೇ ತಾರೀಕಿಗೆ ನಡೆದಿದೆ. ಬಟ್ ತುಂಬ ಗೊಂದಲ ಕೂಡ ಆಗಿತ್ತು. ಸರಿಯಾಗಿ ಕ್ವಶನ್ ಪೇಪರ್ ಟೈಮ್ನಲ್ಲಿ ಕೊಟ್ಟಿಲ್ಲ, ಮತ್ತು ಪ್ರಶ್ನೆ ಪತ್ರಿಕೆಯ ಮತ್ತು ಆನ್ಸರ್ ಸೀಟಿನ ಒಂದು ಸಂಖ್ಯೆ ಕೂಡ ಮಿಸ್ಮ್ಯಾಚ್ ಆಗಿತ್ತು. ತುಂಬ ಕಡೆ ಸ್ಟ್ರೈಕ್ ಕೂಡ ನಡೆದಿತ್ತು. ವಿದ್ಯಾರ್ಥಿಗಳು ಕೆಲವಷ್ಟು ಸೆಂಟರ್ಗಳಲ್ಲಿ ವಿಜಯಪುರದಲ್ಲಿ ಕೆಲವಷ್ಟು ಅಭ್ಯರ್ಥಿಗಳು ಎಕ್ಸಾಮ್ ಕೂಡ ಬರೆಯಲಿಲ್ಲ. ಗ್ರೇಸ್ ಮಾರ್ಕ್ಸ್ ಕೂಡ ತುಂಬ ಜನರಿಗೆ ಬಂದಿದೆ. ಬಟ್ ಅವರು ಯಾವುದೇ ಕೆಇದವರು ತಮ್ಮ ಒಂದು ಕೆಲಸ ಅಂದರೆ ಅವರು ಕೀ ಉತ್ತರಗಳು ಕೂಡ ಆನ್ಸರ್ ಆಲ್ರೆಡಿ ಬಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಕೀ ಉತ್ತರ ಕೂಡ ಅವರು ಆಲ್ರೆಡಿ 3ನೇ ತಾರೀಕಿಗೆ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸಲು ಕೂಡ ಅವರು ನೋಡಿ ಕಲ್ಯಾಣ ಕರ್ನಾಟಕ ವೃಂದದ 2 ಕೂಡ ಬಿಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಮತ್ತು RPC. ಕಲ್ಯಾಣ ಕರ್ನಾಟಕ ವೃಂದದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ, ಅಂದರೆ ಆಲ್ರೆಡಿ ಅವರು 2ನೇ ತಾರೀಕಿಗೆ ಎಕ್ಸಾಮ್ ಆಗಿತ್ತು, 3ನೇ ತಾರೀಕಿಗೆ ಕೀ ಉತ್ತರ ಬಿಟ್ಟಿದ್ದಾರೆ. ಆಕ್ಷೇಪಣೆ ಸಲ್ಲಿಸಲು ಅವರು ನೋಡಿ ಇಲ್ಲಿ 6ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇತ್ತು. ಏನಾದರೂ ನಿಮ್ಮ ಒಂದು ಕೀ ಉತ್ತರದಲ್ಲಿ ಆಕ್ಷೇಪಣೆ ಇದ್ದರೆ 6ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇತ್ತು. ನೋಡಿ ನೆಕ್ಸ್ಟ್ ಅವರು ಈಗ 7ನೇ ತಾರೀಕಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಿತ ಕೀ ಉತ್ತರ ಕೂಡ ಅವರು ನೋಡಿ ಆಲ್ರೆಡಿ 7ನೇ ತಾರೀಕಿಗೂ ಕೂಡ ಅವರು ಬಿಟ್ಟಿದ್ದಾರೆ. ಎಷ್ಟೋ ಸ್ಟ್ರೈಕ್ ಮಾಡಿದರೂ ಕೂಡ, ಪ್ರತಿಭಟನೆ ಮಾಡಿದರೂ ಕೂಡ ಅವರು ತಮ್ಮ ಕೆಲಸ ಅವರು ಮಾಡುತ್ತಾ ಇದ್ದಾರೆ. ನೋಡಿ ಅವರು ಬ್ಯಾಕ್ ಟು ಬ್ಯಾಕ್ ಅವರು ಕೀ ಉತ್ತರ ಬಿಟ್ಟ ಆದ ಮೇಲೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಮಾಡಿದ್ದಾರೆ. ನಿನ್ನೆವರೆಗೆ 6ನೇ ತಾರೀಕುವರೆಗೆ ಅವಕಾಶ ಇತ್ತು. ಈಗ 7ನೇ ತಾರೀಕಿಗೆ ಅವರು ಪರೀಕ್ಷಿತ ಕೀ ಉತ್ತರ ಕೂಡ ಅವರು ಆಲ್ರೆಡಿ ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ವಿಷಯ ಸಾಮಾನ್ಯ ಜ್ಞಾನ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಲ್ಯಾಣ ಕರ್ನಾಟಕ ವೃಂದದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಸಂಬಂಧ ದಿನಾಂಕ 2/8/2026 ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ 3/8/2026 ಪ್ರಕಟಿಸಲಾಗಿರುತ್ತದೆ. ಪ್ರಕಟಿಸಿರುವ ಕೀ ಉತ್ತರಗಳು ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ದಿನಾಂಕ 6/8/2026 ಬೆಳಿಗ್ಗೆ 10:30 ಗಂಟೆಯೊಳಗೆ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡ ಆಕ್ಷೇಪಣೆಗಳನ್ನು ವಿಷಯ ತಜ್ಞರು ಪರಿಶೀಲಿಸಿದ ನಂತರ ಮೇಲ್ಕಂಡ ಪತ್ರಿಕೆಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಪರಿಷ್ಕೃತಗೊಂಡಿರುವ ಕೀ ಉತ್ತರಗಳು ಈ ಕೆಳಗಿನಂತಿದೆ. ನೋಡಿ ಇಲ್ಲಿ ಪ್ರಕಟಣೆಗೊಂಡ ಕೀ ಉತ್ತರಗಳು 4, 1, 2, 3. ಪರೀಕ್ಷಿತ ಕೀ ಉತ್ತರ 3 ಅಥವಾ 4. ವಿವಿಧ ವರ್ಷನ್ ಸಂಖ್ಯೆ ಇಲ್ಲಿ ಎಗೆ ಯಾವುದು B1, C1, D1 ನೀವು ಇಲ್ಲಿ ನೋಡಿಕೊಳ್ಳಿ. ಇಲ್ಲಿ ಪರೀಕ್ಷಿತ ಕೀ ಉತ್ತರಗಳು ಕೂಡ ನೀಡಿದ್ದಾರೆ. ಸೊ ನಿಮಗೆ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೂಡ ಸಿಗುತ್ತದೆ ಫ್ರೆಂಡ್ಸ್. ಮೇಲ್ಕಂಡ ಪರೀಕ್ಷೆಯ A1 ವರ್ಷನ್ ಪತ್ರಿಕೆಯ ಪ್ರಶ್ನೆ ಸಂಖ್ಯೆ 62 ಮತ್ತು 63 ಪ್ರಕಟಿತ ಕೀ ಉತ್ತರಗಳು ಪರಿಷ್ಕೃತಗೊಂಡಿದ್ದು ವಿವರಗಳು ಈ ಕೆಳಕಂಡಂತಿದೆ. ಅಂದರೆ ಅವರು ಪರೀಕ್ಷಿತ ಕೀ ಉತ್ತರದಲ್ಲಿ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. A1 ನಲ್ಲಿ 62, 63. ಇದಕ್ಕೆ ಆನ್ಸರ್ ನೋಡಿ 2. ಪರೀಕ್ಷಿತ ಕೀ ಉತ್ತರ 3. ಮೊದಲು ಅವರು 2 ಅಂತ ಕೊಟ್ಟಿದ್ದರು, ಮತ್ತು ಪರೀಕ್ಷಿತ ಕೀ ಉತ್ತರ ಇಲ್ಲೂ ಸರಿಯಾದ ಆನ್ಸರ್ 3 ಆಗಿದೆ A1 ವರ್ಷನ್ ಪ್ರಶ್ನೆ ಸಂಖ್ಯೆಯಲ್ಲಿ. ಆಮೇಲೆ 63 ಇದಕ್ಕೆ ಮೊದಲು ಅವರು ಆಪ್ಷನ್ 3 ಅಂತ ಹೇಳಿದರು, ಬಟ್ ಈಗ ಪರೀಕ್ಷಿತ ಕೀ ಉತ್ತರದಲ್ಲಿ 2 ಅಂತ ಅವರು ಹೇಳಿದ್ದಾರೆ. ಸೊ ನೀವು ನೋಡಿಕೊಳ್ಳಿ. ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳ ಪರೀಕ್ಷಿತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಆಕ್ಷೇಪಿತ ಪ್ರಶ್ನೆಗಳು ಮತ್ತು ಆಕ್ಷೇಪಣೆಗಳನ್ನು ಸ್ವೀಕೃತವಾಗದ ಪ್ರಶ್ನೆಗಳು ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ, ಯಾವುದು ಚೇಂಜಸ್ ಆಗಿದೆ ಅವರು ಇಲ್ಲೇ ಹಾಕಿದ್ದಾರೆ. ಸೊ ನೀವು ಕೂಡ ನೋಡಿಕೊಳ್ಳಿ. ಈಗ ಅವರು ಫ್ರೆಂಡ್ಸ್ ಪರೀಕ್ಷಿತ ಕೀ ಉತ್ತರಗಳು ಕೂಡ ಬಿಟ್ಟಿದ್ದಾರೆ. ಈಗ ಅವರು ಫೈನಲ್ ಆಗಿ ಕೂಡ ನಿಮ್ಮ ಎಲ್ಲರ ಕೂಡ ಒಂದು ಸ್ಕೋರ್ ಕೂಡ ಅವರು ಹಾಕುತ್ತಾರೆ ಫ್ರೆಂಡ್ಸ್. ನೋಡಿ ಅವರು ನೀವು ಎಷ್ಟೇ ಸ್ಟ್ರೈಕ್ ಮಾಡಿದರೂ ಕೂಡ ನನ್ನ ಪ್ರಕಾರ ಯಾವುದೇ ರೀತಿಯಿಂದ ಕೂಡ ಮರುಪರೀಕ್ಷೆ ಆಗುವ ಯಾವುದೇ ರೀತಿಯಿಂದ ಇಲ್ಲಿ ಚಾನ್ಸಸ್ ಕಾಣುತ್ತಾ ಇಲ್ಲ. ಯಾಕಂದರೆ
ಮರುಪರೀಕ್ಷೆ ಮಾಡಿದರೆ ಕೆಲವಷ್ಟು ಅಭ್ಯರ್ಥಿಗಳಿಗೆ ನ್ಯಾಯ ಸಿಗುತ್ತದೆ, ಕೆಲವಷ್ಟು ಒಳ್ಳೆಯ ಒಂದು ಸ್ಕೋರ್ ಮಾಡಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳಿಗೆ ಅವರಿಗೆ ಅನ್ಯಾಯ ಆಗುತ್ತದೆ. ಸೊ ಇದರ ಸಲುವಾಗಿ ಅವರು ಯಾವುದೇ ರೀತಿಯಿಂದ ಎರಡೂ ಕಡೆ ನೋಡುತ್ತಾರೆ ಅವರು. ಸೊ ಅದರ ಸಲುವಾಗಿ ನನ್ನ ಪ್ರಕಾರ ಯಾವುದೇ ರೀತಿಯಿಂದ ಮರುಪರೀಕ್ಷೆ ಆಗುವ ಚಾನ್ಸಸ್ ಇಲ್ಲ ಫ್ರೆಂಡ್ಸ್. ಸೊ ನೀವು ಕೂಡ ಫಿಸಿಕಲಿಗೆ ಈಗ ಇದು ಪ್ರಾಕ್ಟೀಸ್ ಮಾಡಿ. ನಿಮಗೆ ಆಲ್ಮೋಸ್ಟ್ ಈಗ ಎಲ್ಲ ಪರೀಕ್ಷೆದ ಕೀ ಆನ್ಸರ್ ಕೂಡ ಬಂದಿದೆ. ಸೊ ನಿಮಗೆ ಕೂಡ ಈಗ ಐಡಿಯಾ ಸಿಕ್ಕಿದೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ. ಸೊ ನೆಕ್ಸ್ಟ್ ಅವರ ಒಂದು ಫೈನಲ್ ಆನ್ಸರ್ ಲಿಸ್ಟ್ ಕೂಡ ಬಿಡುತ್ತಾರೆ. ನೀವು ನೋಡಿ, ಹೈ ಜಂಪ್ ಇದೆ, ಲಾಂಗ್ ಜಂಪ್ ಇದೆ, ರನ್ನಿಂಗ್ನಲ್ಲಿ ನೀವು ಇಲ್ಲಿ ಒಳ್ಳೆಯ ಸ್ಕೋರ್ ಮಾಡಿ ಫಿಸಿಕಲ್ನಲ್ಲಿ ಫೇಲ್ ಆಗುವ ತುಂಬ ಚಾನ್ಸಸ್ ಇದೆ. ತುಂಬ ವರ್ಷದಿಂದ ಕೂಡ ಈ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಕಾಲ್ ಆಗಿದೆ. ಸೊ ಅದರ ಸಲುವಾಗಿ ಯಾವುದೇ ರೀತಿಯಿಂದ ಕೂಡ ಮರುಪರೀಕ್ಷೆ ಆಗುವುದಿಲ್ಲ. ಯಾಕಂದರೆ ಮರುಪರೀಕ್ಷೆ ಆದರೆ ಮತ್ತೆ ನೋಟಿಫಿಕೇಷನ್ ಬಿಡಬೇಕು, ತುಂಬ ಪ್ರಾಬ್ಲಮ್ ಆಗುತ್ತದೆ, ಮತ್ತು 1-2 ವರ್ಷ ಕಾಲ ವೇಟ್ ಮಾಡಬೇಕು. ಸೊ ಅದರ ಸಲುವಾಗಿ ನನ್ನ ಪ್ರಕಾರ ಯಾವುದೇ ರೀತಿಯಿಂದ ಕೂಡ ಮರುಪರೀಕ್ಷೆ ಆಗುವುದಿಲ್ಲ. ಸೊ ಯಾರು ನಿಮ್ಮ ಸ್ಕೋರ್ ಒಳ್ಳೆಯದು ಮಾಡಿದ್ದೀರಿ ನೀವು ನೋಡಿ, ತುಂಬ ಟಫ್ ಇತ್ತು. HK ತುಂಬ ಟಫ್ ಇತ್ತು, NHK ಕೂಡ ಇತ್ತು, ಬಟ್ NHKಕ್ಕಿಂತ HK ಸ್ವಲ್ಪ ಟಫ್ ಇತ್ತು ಪೇಪರ್. ಸೊ ಯಾರೂ ಕೂಡ ಒಂದು 50-55 ಸ್ಕೋರ್ ಮಾಡಿದವರು ಯಾವುದೇ ಒಂದು ಕ್ಯಾಟಗರಿ ಆಗಲಿ ಎಲ್ಲರ ಒಂದು ಹೆಸರು 1:5 ಬರುತ್ತದೆ. ಸೊ ಎಲ್ಲರೂ ಕೂಡ ಫಿಸಿಕಲ್ಗೆ ನೀವು ಈಗಿನಿಂದಲೇ ಪ್ರಾಕ್ಟೀಸ್ ಮಾಡಿ, ರನ್ನಿಂಗ್ ಮಾಡಿ. ಇಲ್ಲಂದರೆ ನಿಮಗೆ ರನ್ನಿಂಗ್ನಲ್ಲಿ ತುಂಬ ಜನರು ಫೇಲ್ ಆಗುವ ಚಾನ್ಸಸ್ ಇರುತ್ತದೆ ಫ್ರೆಂಡ್ಸ್. ನೀವು ನೋಡಿ, ನಿಮ್ಮ ಒಂದು ಗ್ರೇಸ್ ಮಾರ್ಕ್ಸ್ ಕೂಡ ನೀಡಿದ್ದಾರೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಬಟ್ ಯಾವುದೇ ರೀತಿಯಿಂದ ಕೂಡ ಮರುಪರೀಕ್ಷೆ ಆಗುವ ಚಾನ್ಸಸ್ ಇಲ್ಲ ಫ್ರೆಂಡ್ಸ್ ನನ್ನ ಪ್ರಕಾರ.